ನಾರ್ಮಲಾಗಿ ನಾವು ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ತಿಂದಿರ್ತೀವಿ, ಮತ್ತು ಅದು ಸ್ವಲ್ಪ ತುಂಬ ಟೈಮು ತೊಗೊಳುತ್ತೆ. ಆದರೆ ತುಂಬ ಈಸಿಯಾಗಿ ನಾವು ಒಂದು 10 ಮಿನಿಟ್ಸಲ್ಲಿ ನಾವು ಈ ಸ್ವೀಟ್ನ ರೆಡಿ ಮಾಡ್ಕೋಬಹುದು. ಕೊಕೊನಟ್ ಲಡ್ಡುನ ಆರಾಮಾಗಿ ನಾವು ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. 1.5 ಕಪ್ಪಷ್ಟು ನಾನು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಸಹ ಯೂಸ್ ಮಾಡ್ಬೋದು, ಆದರೆ ಬೆಲ್ಲ ಹಾಕಿದರೆ ನಮಗೊಂದು ಸ್ಪೆಷಲ್ ಟೇಸ್ಟ್ ಸಿಗುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ನೆಕ್ಸ್ಟ್ 1-2 ನಿಮಿಷ ಆದಮೇಲೆ ನೋಡಿ, ಇಲ್ಲಿ 3.5 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣ ಆಗಬೇಕಂತ ಏನಿರಲ್ಲ, ಹಾಗೆಯೇ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಉಂಡೆಗೆ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಪೌಡರ್ ಮಾಡಿ ಮತ್ತು ಕಡಲೆ ಬೀಜ ಎಲ್ಲನೂ ಹುರಿದು ಫ್ರೈ ಮಾಡಿ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಲಡ್ಡು. ಆದರೆ ತುಂಬ ಸಿಂಪಲಾಗಿ ತೋರಿಸೋಣ ಅಂದ್ಬಿಟ್ಟು 3 ಪದಾರ್ಥಗಳನ್ನ ಬಳಸಿ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುರಿಗಡಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಸ್ಟವ್ ಆಫ್ ಮಾಡಿ ಆಗಿದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಈಗ ಇಟ್ಕೊಳ್ಳೋಣ. ಈ ಸ್ವೀಟು ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ, ಸ್ನ್ಯಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ತುಂಬ ಈಸಿಯಾಗಿಯೇ ನಾವು 10-15 ನಿಮಿಷದಲ್ಲಿ ಈ ಸ್ವೀಟ್ನ ಆರಾಮಾಗಿ ರೆಡಿ ಮಾಡ್ಕೋಬೋದು. ನೋಡಿ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇದಕ್ಕೆ ಯಾವುದೇ ತುಪ್ಪ ಎಣ್ಣೆ ಯೂಸ್ ಮಾಡೋದು ಏನು ಅವಶ್ಯಕತೆ ಇರಲ್ಲ. ನಮಗೆ ಕಾಯಿನಲ್ಲಿ ತುಂಬ ಜಿಡ್ಡಿನಂಶ ಇರೋದ್ರಿಂದ ನಮಗೆ ಕೈಗೂ ಸಹ ಅಂಟಲ್ಲ. ಈಗ ಉಂಡೆ ಮಾಡಿಕೊಂಡು ನೋಡಿ, ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮೇಲ್ಗಡೆ ಸ್ವಲ್ಪ ಹಾಗೇ ಉರುಳಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಸೇಮ್ ನಮಗೆ ಡ್ರೈ ಜಾಮೂನ್ ಯಾವ ರೀತಿ ಇರುತ್ತೆ ಅದೇ ರೀತಿ ಕಾಣಿಸುತ್ತೆ. ಇದೊಂದು ಕೊಕೊನಟ್ ಡ್ರೈ ಜಾಮೂನ್ ಅಂತಲೇ ಹೇಳ್ಬೋದು. ರುಚಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿಯಾಗೂ ನಾವು ಮಾಡ್ಕೋಬೋದು. ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಮತ್ತಷ್ಟು ರೆಸಿಪಿಗಳನ್ನ ನಾನು ಆಗಾಗ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.